ಯುವ ಜನರ ಸಬಲೀಕರಣದ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮೈ ಭಾರತ್ ಪೋರ್ಟಲ್ ಅಭಿಯಾನಕ್ಕೆ ಕೋಲಾರದಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಜಿಲ್ಲಾ ಯುವ ಅಧಿಕಾರಿ ಎ ಮಹೇಂದ್ರ ರೆಡ್ಡಿ ಇಂದು ನಗರದ ಕಾಲೇಜುಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಂದ ನೋಂದಣಿ ಮಾಡಿಸಿದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಳ್ಳುವಂತೆ ಮನವಿ ಮಾಡಿದರಲ್ಲದೆ ಇದರಿಂದಾಗುವ ಅನುಕೂಲಗಳ ಬಗ್ಗೆ ವಿವರಿಸಿದರು. ದೂರದರ್ಶನದೊಂದಿಗೆ ಎ ಮಹೇಂದ್ರ ರೆಡ್ಡಿ ಕೋಲಾರ ಜಿಲ್ಲೆಯಲ್ಲಿ 70,000 ಯುವಜನರ ನೋಂದಣಿ ಮಾಡಿಸುವ ಗುರಿ ಹೊಂದಲಾಗಿದ್ದು, ಎಲ್ಲ ಕಾಲೇಜುಗಳಲ್ಲಿ ನೋಂದಣಿ ಮಾಡಿಸುವಂತೆ ಪ್ರಾಂಶುಪಾಲರಿಗೆ ಮಾಹಿತಿ ನೀಡಲಾಗಿದೆ ಎಂದರು. 15 ರಿಂದ 29 ವರ್ಷ ವಯಸ್ಸಿನ ಪ್ರತಿಯೊಬ್ಬ ಯುವಕ ಯುವತಿ ತಳಮಟ್ಟದಿಂದಲೇ ಈ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಾವೀನ್ಯತೆ, ಕೌಶಲ್ಯ ಅಭಿವೃದ್ಧಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಹಲವು ರೀತಿಯ ಅತ್ಯಮೂಲ್ಯ ಅವಕಾಶಗಳನ್ನು ಪಡೆಯಬಹುದು ಎಂದು ಹೇಳಿದರು. Build your career and also build your nation. ವಿದ್ಯಾರ್ಥಿ ರುದ್ರಕುಮಾರ್, ಕೇಂದ್ರ ಸರ್ಕಾರದ ಈ ಯೋಜನೆ ಯುವಕರಿಗೆ ಪ್ರೋತ್ಸಾಹ ನೀಡುತ್ತದೆ ಎಂದು ಹೇಳಿದರು. ಯುವಕರು ಮೈ ಭಾರತ್ ಎಂಬ ಪೋರ್ಟಲ್ ನಲ್ಲಿ ಲಾಗಿನ್ ಆಗಿ ಉದ್ಯೋಗ ಅವಕಾಶಗಳು ಕಲ್ಪಿಸುತ್ತದೆ ಮತ್ತು ಇಂತಿಷ್ಟು ಮಾಹಿತಿಯಾಗಿ ತಮ್ಮದೇ ಅಂತ ಸರ್ಟಿಫಿಕೇಟ್ ಕೊಟ್ಟು. ವಿದ್ಯಾರ್ಥಿನಿ ಲತಾ, ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಂಡ ಕೂಡಲೇ ಪ್ರಮಾಣ ಪತ್ರ ಸಿಕ್ಕಿದೆ ಎಂದರು. ಮೈ ಭಾರತ್ ಪೋರ್ಟಲ್ ಅಲ್ಲಿ ನಮ್ದು ಇನ್ಫಾರ್ಮೇಶನ್ಸ್ ನೆಲ್ಲ ನಾವು ಕೊಟ್ಟು ಅದರಲ್ಲಿ ಲಾಗಿನ್ ಆಗಿ ನಾವು ಅದನ್ನ ಸರ್ಟಿಫಿಕೇಟ್ ನ ಡೌನ್ಲೋಡ್ ಮಾಡ್ಕೊಂಡು. ಇನ್ನೋರ್ವ ವಿದ್ಯಾರ್ಥಿನಿ ಪ್ರಿಯದರ್ಶಿ, ಉದ್ಯೋಗ ಅವಕಾಶಗಳ ಬಗ್ಗೆ ಪೋರ್ಟಲ್ನಲ್ಲಿ ಮಾಹಿತಿ ಸಿಗುತ್ತದೆ ಎಂದು ಹೇಳಿದರು. ಆಪರ್ಚುನಿಟೀಸು ಅದ್ರಲ್ಲಿ ಸಿಗುತ್ತೆ. ಲೈಕ್ ಅದು ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿರೋ ಒಳ್ಳೆ ಆಪರ್ಚುನಿಟಿ ಅನ್ಕೊಂತೀನಿ. ಸೊ ಅದರಿಂದ ಮೇ ಬಿ ನಮಗೆ ಜಾಸ್ತಿ ಯೂಸ್ ಆಗ್ಬೋದು. ವಿದ್ಯಾರ್ಥಿ ಸೈಯದ್, ನಾಯಕತ್ವ, ಸಂವಹನ ಕೌಶಲ್ಯ ಹಾಗೂ ಇತರೆ ಉದ್ಯೋಗಾವಕಾಶಗಳನ್ನು ಪಡೆಯಲು ಮೈ ಭಾರತ್ ಪೋರ್ಟಲ್ ಸಹಕಾರಿಯಾಗಿದೆ ಎಂದು ತಿಳಿಸಿದರು. That if we actually register in the portal and help other people and other movements and everything, then in the future we might get certificates.